ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ನೆಲದಲ್ಲಿ ನೆಟ್ಟಂತಹ ಜೋಳದ ಗಿಡಗಳನ್ನು ನೀವು ನೋಡ್ತಾ ಇದ್ದೀರಿ. ಜೋಳವನ್ನು ನೆಲದಲ್ಲಿ ನೆಡುವುದೇ ನನಗೆ ಸ್ವಲ್ಪ ಸುಲಭ ಅಂತ ಅನ್ನಿಸ್ತದೆ. ಯಾಕೆ ಹೇಳಿದರೆ ಸುಲಭವಾಗಿ ಗೊಬ್ಬರವನ್ನು ಕೊಡ್ತಾ ಇರಬಹುದು, ಬೇರುಗಳು ಹೋಗಲಿಕ್ಕೆ ಕೂಡ ಜಾಗ ಇರ್ತದೆ. ಇದರ ಬುಡದಲ್ಲಿ ನೀವು ನೋಡ್ಬೋದು ತರಕಾರಿಯ ಸಿಪ್ಪೆಗಳಿರ್ಬೋದು ಅಥವಾ ಒಣಗಿದಂತಹ ಎಲೆಗಳು. ಈ ತರಗೆಲೆ ಹಾಕೋದ್ರಿಂದ ಅಥವಾ ತರಕಾರಿ ಸಿಪ್ಪೆ ಅಥವಾ ಕಸವನ್ನು ಹಾಕೋದ್ರಿಂದ ಇದರ ಬುಡ ನೋಡಿ, ನಾನು ಸಂಜೆ ತೋರಿಸ್ತಾ ಇರೋದು. ನಿನ್ನೆ ಸಂಜೆ ನೀರು ಬಿಟ್ಟರೆ ಇವತ್ತು ಸಂಜೆಯವರೆಗೆ ಇದರ ಬುಡದಲ್ಲಿ ತಂಪಾಗಿರ್ತದೆ. ಹಾಗೆಯೇ ಇವತ್ತು ಇನ್ನೊಂದು ಕೆಲಸ ನಾನು ಮಾಡ್ತಾ ಇರುವಂಥದ್ದು, ಸಗಣಿ ಎಲ್ಲ ಕೂಡ ಹಟ್ಟಿಯ ಬದಿಯಲ್ಲಿ ತೆಗೆದು ಇಟ್ಟದ್ದನ್ನು ನೀರಿನಲ್ಲಿ ನೆನೆಸಿಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ನೀರಿನಲ್ಲಿ ನೆನೆಸಿ ಹಾಕೋದ್ರಿಂದ ಗಿಡ ಬೇಗನೆ ಹೀರಿಕೊಳ್ತದೆ. ತರಕಾರಿ ಗಿಡ, ಹೂವಿನ ಗಿಡ, ತುಳಸಿ ಗಿಡಕ್ಕೂ ಕೂಡ ಇದೊಂದು ಬೆಸ್ಟ್ ಫರ್ಟಿಲೈಸರ್ ಆಗಿ ಕೆಲಸ ಮಾಡ್ತದೆ. ಇದನ್ನು ಈ ರೀತಿ ನೀರಿನಲ್ಲಿ ನೆನೆಸಿ 3 ರಿಂದ 4 ದಿನ ಬಿಟ್ಟು ನಾನು ಮತ್ತೆ ಇದನ್ನು ಬೇಕಾದಂತಹ ಎಲ್ಲ ಗಿಡಗಳಿಗೆ ಹಾಕ್ಕೊಳ್ತೇನೆ. ಹಾಗೆ ಇನ್ನೊಂದು ಕೆಲಸ ಇವತ್ತು ನಾನು ಮಾಡುವಂಥದ್ದು, ಬದನೆ ಗಿಡವನ್ನು ನೆಟ್ಕೊಳ್ಳುವಂಥದ್ದು. 12 ಇಂಚಿನ ಗ್ರೋ ಬ್ಯಾಗ್ ಇದು. ಇದಕ್ಕೆ ಈ ಮೊದಲೇ ಸುಡುಮಣ್ಣನ್ನು ತುಂಬಿಸಿ ಇಟ್ಟಿದ್ದೇನೆ. ನಂತರ ಎತ್ತರವಾಗಿ ಬೆಳೆದಂತಹ ಬದನೆ ಗಿಡ ನಾನು ಬೆಳೆಸಿದ್ದು ನೀವು ನನ್ನ ಬೇರೆ ವಿಡಿಯೋದಲ್ಲಿ ನೋಡಿರ್ಬೋದು. ಬೀಜದಿಂದ ಬೆಳೆಸಿದ ಗಿಡ, ಅದನ್ನು ನೆಟ್ಟುಕೊಳ್ತಾ ಇದ್ದೇನೆ. ಬೇರುಗಳಿಗೆ ಯಾವುದೇ ಪೆಟ್ಟಾಗದ ರೀತಿ ನೆಟ್ಕೊಳ್ಳೋದು ಹೇಗೆ ತೆಗೆಯೋದು ಅಂತ ನೀವಿಲ್ಲಿ ನೋಡ್ಬೋದು. ಈ ರೀತಿಯಾಗಿ ಬೇರಿನ ಸುತ್ತ ಇರುವ ಮಣ್ಣನ್ನು ಕೂಡ ಸೇರಿಸಿ ನಾವು ತೆಗೆದು ಮತ್ತೆ ನೆಟ್ಟುಕೊಳ್ಳೋದ್ರಿಂದ ನೇರವಾಗಿ ಬಿಸಿಲಿಗೆ ಇಟ್ಟರೂ ಕೂಡ ಸ್ವಲ್ಪ ಕೂಡ ಏನೂ ಆಗೋದಿಲ್ಲ. ಗಿಡ ತುಂಬ ಚೆನ್ನಾಗಿ ಬೇಗನೆ ಬೆಳೀತದೆ. ಆದ್ದರಿಂದ ನೀವು ಯಾವುದೇ ತರಕಾರಿ ಗಿಡ ಇದ್ದರೂ ಕೂಡ ಇದೇ ರೀತಿಯಾಗಿ ನೆಡುವುದಕ್ಕೆ ಟ್ರೈ ಮಾಡಿ. ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಗಿಡ ಸಾಯದೆ ಚೆನ್ನಾಗಿ ಬೆಳೀತದೆ. ಹಾಗೆ ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನೆಟ್ಟ ತಕ್ಷಣ ನಾನು ಮೇಲೆಯಿಂದ ಸ್ವಲ್ಪ ತರಗೆಲೆ ಅಥವಾ ಹಟ್ಟಿಯ ಒಣಗಿದ ಗೊಬ್ಬರವನ್ನು ಹಾಕ್ಕೊಳ್ತೇನೆ. ಫ್ರೆಶ್ ಗೊಬ್ಬರ ಹಾಕಿದರೆ ಗಿಡಕ್ಕೆ ಸ್ವಲ್ಪ ಹಾನಿ ಆಗ್ಬೋದು, ಖಾರ ಅಂತ ಆಗ್ತದೆ, ಅದಕ್ಕೋಸ್ಕರ. ಹಾಗೆ ಇನ್ನೊಂದು ನಾನು ನೆಟ್ಕೊಳ್ತಾ ಇರುವಂಥದ್ದು ಚೆರ್ರಿ ಟೊಮ್ಯಾಟೊದ ಗಿಡ. ಕೃಷಿ ಮೇಳದ ವಿಡಿಯೋ ನೋಡಿರ್ಬೋದು. ನಾನು ಚೆರ್ರಿ ಟೊಮ್ಯಾಟೊದ ಬೀಜಗಳನ್ನು ತಗೊಂಡಿದ್ದೆ. ಅದರಲ್ಲಿ ಮಾಡಿದಂತಹ ಗಿಡಗಳು ಇಷ್ಟು ದೊಡ್ಡದಾಗಿ ಬೆಳೆದಿದೆ. ತೀರಾ ಚಿಕ್ಕ ಗಿಡವನ್ನು ನಾವು ರೀಪಾಟಿಂಗ್ ಮಾಡಿದರೆ ಅದು ಸಾಯುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಇದಕ್ಕೂ ಕೂಡ ಮೇಲೆಯಿಂದ ಸ್ವಲ್ಪ ಕಸ ಅಥವಾ ಗೊಬ್ಬರವನ್ನು ಹಾಕ್ಕೊಳ್ಳೋದು. ಇದಕ್ಕೆ ಹೆಚ್ಚಾಗಿ ಸಗಣಿ ಹಾಕ್ಕೊಳ್ಳೋದಿಲ್ಲ ನಾನು. ಸಗಣಿ ಹೆಚ್ಚಾದರೆ ನನ್ನಲ್ಲಿ ಟೊಮ್ಯಾಟೊ ಗಿಡಗಳು ಸತ್ತಿದೆ. ಆಲ್ರೆಡಿ ನಾನು ನೆಟ್ಟುಕೊಂಡು ಆಗಿದೆ ಎಲ್ಲ ಟೊಮ್ಯಾಟೊ ಗಿಡಗಳು. ಇನ್ನೂ ಕೂಡ ಕೆಲವು ಗಿಡಗಳು ಇದೆ, ಅದನ್ನು ಗ್ರೋ ಬ್ಯಾಗಲ್ಲಿ ಹಾಕ್ಕೊಳ್ಬೇಕಷ್ಟೇ. ಇದು ನೆಟ್ಟು 1 ವಾರ ಆಗ್ತಾ ಬಂತು. ಹಾಗೆ ಇನ್ನೊಂದು ಕೆಲಸ, ಇದು ನಾನು ಕಳೆದ ಸಲ ಪಾಲಕ್ ಬೆಳೆದಂತಹ ಟಬ್ ಸ್ವಲ್ಪ ದಿನ ಇದರಲ್ಲಿ ಏನು ಕೂಡ ನೆಟ್ಟಿರಲಿಲ್ಲ. ಅದರಿಂದ ಮಣ್ಣು ಗಟ್ಟಿಯಾಗಿದೆ. ಈ ಗಟ್ಟಿಯಾದಂತಹ ಮಣ್ಣಿನಲ್ಲಿ ಯಾವ ಬೀಜ ಹಾಕ್ಕೊಂಡ್ರು ಏನು ಗಿಡ ನೆಟ್ಟರು ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಅದಕ್ಕೋಸ್ಕರ ಈ ಗಟ್ಟಿಯಾದಂತಹ ಮಣ್ಣನ್ನು ಸ್ವಲ್ಪ ಲೂಸಾಗಿ ಮಾಡಿಕೊಳ್ಬೇಕು ನಾವೇನೇ ಗಿಡ ಅಥವಾ ಬೀಜವನ್ನು ಹಾಕುವ ಮೊದಲು. ಇದು ಬಸಳೆ ಗಿಡಗಳು ಬೀಜದಿಂದ ಮಾಡಿದ್ದು. ಇದು ಒಂದು ಸ್ವಲ್ಪ ಬೇರೆ ಜಾತಿಯ ಬಸಳೆ. ಇದು ಗಿಡದ ರೀತಿ ಬೆಳೀತದೆ, ಹೆಚ್ಚು ಬಳ್ಳಿ ಹಾಗೆ ಹೋಗುವುದಿಲ್ಲ ಅಂತ ಸುಮಾರು ಜನ ನನಗೆ ಹೇಳಿದರು. ಅದಕ್ಕೋಸ್ಕರ ನಾನು ಗಿಡದ ರೀತಿ ಬೆಳೆಸಲಿಕ್ಕೆ 7 ರಿಂದ 8 ಬಸಳೆ ಗಿಡಗಳನ್ನು ಈ ಪಾಟ್ನಲ್ಲಿ ಅಥವಾ ಟಬ್ನಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೂ ಕೂಡ ಬೇರುಗಳಿಗೆ ಪೆಟ್ಟಾಗದ ರೀತಿ ನಾನು ತಗೊಂಡು ಬಂದಿದ್ದೇನೆ. ಇದನ್ನು ನೆಟ್ಟು ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಗೊಬ್ಬರವನ್ನು ಹಾಕ್ಕೊಳ್ತೇನೆ. ಗೊಬ್ಬರ ಇಲ್ಲದೇ ಇರುವ ಕಾರಣ ನಾನು ಅಡಿಕೆ ಸಿಪ್ಪೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನು ಇದರ ಮೇಲೆಯಿಂದ 1 ವಾರದ ನಂತರ ಸಗಣಿಯ ನೀರನ್ನು ಹಾಕ್ಕೊಳ್ಳೋದು. ಆಗ ಇದು ಗೊಬ್ಬರದ ರೀತಿಯೇ ಆಗ್ತದೆ. ಹಾಗೆ ಇನ್ನೊಂದು ಕೆಲಸ, ನೆಲದಲ್ಲಿ ನೆಟ್ಟಂತಹ ಬದನೆ ಗಿಡಗಳು. ನೆಲದಲ್ಲೂ ಕೂಡ ಕೆಲವು ಬದನೆ ಗಿಡಗಳನ್ನು ನೆಟ್ಟಿದ್ದೇನೆ. ಇದಕ್ಕೆ ಹಟ್ಟಿ ಗೊಬ್ಬರವನ್ನು ಇಡುವಂಥ ಕೆಲಸ. ಸಗಣಿ ಗೊಬ್ಬರವನ್ನು ಹಾಕಿದ ರೀತಿ ಬೇರೆ ಯಾವ ಗೊಬ್ಬರ ಹಾಕಿದರೂ ಕೂಡ ಗಿಡ ಅಷ್ಟು ಚೆಂದ ಬೆಳೆಯುವುದಿಲ್ಲ. ಅದಕ್ಕೋಸ್ಕರ ನಾನು ಸಗಣಿ ಗೊಬ್ಬರವನ್ನು ಹಾಕೋದೇ ಫಸ್ಟ್ ಪ್ರಿಫರ್ ಮಾಡ್ತೇನೆ. ಅದು ಇಲ್ಲದೇ ಇದ್ದರೆ ಬೇರೆ ಗೊಬ್ಬರವನ್ನು ಹಾಕ್ಕೊಳ್ತೇನೆ ಅಷ್ಟೇ. ಇದೆಲ್ಲ ನೆಟ್ಟಂತಹ ಬದನೆ ಗಿಡ ಇದೆ. ಇದಕ್ಕೆಲ್ಲ ಕೂಡ ಗೊಬ್ಬರ ಇಟ್ಕೊಂಡಾಯ್ತು ಈಗ ನನಗೆ. ಹಾಗೆಯೇ ಇನ್ನೊಂದು ಸ್ವಲ್ಪ ಎತ್ತರದ ಜಾಗದಲ್ಲಿ ಆ ಸೈಡ್ ನೀವು ನೋಡ್ಬೋದು, ಇಲ್ಲಿ ಮತ್ತೆ ಪುನಃ ಕೆಲವು ಗಿಡ ನೆಟ್ಟದ್ದಕ್ಕೂ ಕೂಡ ಗೊಬ್ಬರವನ್ನು ಇಟ್ಕೊಂಡಿದ್ದೇನೆ. ಇನ್ನೊಂದು 10 ದಿನಕ್ಕೆ ಯಾವುದೇ ಗೊಬ್ಬರ ನಾನಿಲ್ಲಿ ಕೊಡೋದಿಲ್ಲ. ಮೆಣಸಿಗೂ ಗೊಬ್ಬರ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಕೆಲಸ, ಇಲ್ಲಿ ನೀವು ನೋಡ್ಬೋದು, ಇದನ್ನು ಕ್ಲೋ ಬೀನ್ಸ್ ಅಂತ ನಾನು ಸುಮಾರು ಸಲ ತೋರಿಸಿದ್ದೆ. ನನ್ನ ಫೇಸ್ಬುಕ್ ಪೇಜಲ್ಲಿ ನೀವು ಫಾಲೋ ಮಾಡೋರು ಅಂತಾರೆ ಖಂಡಿತ ಈ ಗಿಡಗಳನ್ನು ಕೆಲವಷ್ಟು ಸಲ ನೋಡಿರ್ತೀರಿ. ಇದೆಲ್ಲ ಕೂಡ ಬಳ್ಳಿ ಹೋಗಿ ಮೊಗ್ಗುಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.